ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತು ಮಹಾತ್ಮ ಗಾಂಧಿಯವರು ಯಾವಾಗಲೂ ಕೂಡ ಮುಂದಿನ ಜನಾಂಗಕ್ಕೆ ಉಳಿಬೇಕು, ಗೊತ್ತಾಗಬೇಕು. ಇವತ್ತೇನು ಒಂದು ವ್ಯವಸ್ಥಿತ ಒಂದು ಗುಂಪು ಸೇರಿಕೊಂಡು ಇವತ್ತು ಏನಾದರೂ ಇದರಲ್ಲಿ ಗೂಗಲಲ್ಲಿ ಹುಡುಕಿದ್ರೆ ಇವತ್ತು ಗಾಂಧೀಜಿ ಬಗ್ಗೆ ಬರೀ ನೆಗೆಟಿವ್ ಆಗಿ ಬರ್ತದೆ. ಅದೇ 10 ವರ್ಷ ಹಿಂದೆ ನೀವು ಹುಡುಕಿದ್ರೆ ಗಾಂಧಿನ ದೇವ್ರ ತರ ಪ್ರತಿಬಂಧದ್ದು ಇರ್ತಿತ್ತು. ಗಾಂಧೀಜಿ ಅಂತವ್ರನ್ನೇ ಇವರು ಇನ್ನೊಂದು ಮುಖ ನಾವು ತೋರಿಸ್ತೀವಿ ಅನ್ನೋ ಒಂದು ಕೆಟ್ಟ ಒಂದು ಪ್ರವೃತ್ತಿನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವರು ಬೇರೆ ಯಾರನ್ನ ಬಿಡ್ತಾರೆ ಅಂತ ನೀವು ಯೋಚನೆ ಮಾಡಬೇಕು. ಯಾಕೆ ಅಂತ ಅಂದ್ರೆ ಐನ್ಸ್ಟೀನ್ ನಿಮ್ಗೆ ಗೊತ್ತಿರಬೇಕು. ಐನ್ಸ್ಟೀನ್ ಹೇಳ್ತಾನಂತೆ, ಬರ್ದಿರೋದು ಐನ್ಸ್ಟೀನ್ ಏನಂತ ಹೇಳ್ತಾರೆ ಅಂದ್ರೆ, ಮುಂದೆ ಒಂದು ದಿನ ನೀವೇನಾದ್ರು ನೀವು ಈ ಗಾಂಧಿನ ಉಳಿಸ್ಕೊಂಡು ಹೋದ್ರೆ, ಈ ಗಾಂಧಿ ಹೇಗಿದ್ರು ಅನ್ನೋದನ್ನ ಉಳಿಸ್ಕೊಂಡು ಹೋದ್ರೆ ಮುಂದಿನ ಜನಾಂಗಕ್ಕೆ, ಮುಂದಿನ ಜನರೇಷನ್ ಅಲ್ಲಿ ನೀವು ಒಂದ್ ದಿವಸ ಹೇಳಿದ್ರೆ ಗಾಂಧಿನ ಉಳಿಸ್ಕೊಂಡು, ಮೋಸ್ಟ್ ಪ್ರಾಬಬ್ಲಿ ಅವತ್ತಿನ ಜನಾಂಗ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಒಬ್ಬ ಮನುಷ್ಯ, ಈ ಮೂಳೆ ಮಾಂಸ, ಈ ರಕ್ತ ತುಂಬಿದಂತ ಈ ಮನುಷ್ಯ ಬದುಕಿದ್ದ ಅಂತ ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವ್ಯವಸ್ಥೆ ಆಗುತ್ತೆ. ಯಾಕಂದ್ರೆ ಇಂಥ ವ್ಯಕ್ತಿ ಮತ್ತೆ ಹೊರಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಐನ್ಸ್ಟೀನ್ ಹೇಳ್ತಾನೆ ಅಂತ ಅದನ್ನ ನೀವು ಯೋಚನೆ ಮಾಡಿ. ಅದನ್ನ ಹಾಳು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇವೆಲ್ಲ ಮಾಡ್ತಾ ಇದ್ದಾರೆ ಇವರು ನಮ್ಮ ವ್ಯವಸ್ಥಿತವಾದಂತ ಒಂದು ಗುಂಪು ಅವ್ರ ವಿರುದ್ಧವಾಗಿ ಇವತ್ತು ಎಲ್ಲಾ ಕಡೆನೂ ಇದನ್ನ ಹರಡಿಸ್ತಾ ಇರೋದು ತಮ್ಗೆಲ್ಲ ಗೊತ್ತಿದೆ. ಅದು ಕಾಂಗ್ರೆಸ್ನ ಮತ್ತೆ ಜನರ, ಸಂಪೂರ್ಣ ಜನರ ಒಂದು ಆದ್ಯತೆ. ಯಾವ ಗಾಂಧಿ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ರು, ಯಾವ ಗಾಂಧಿ ಇವತ್ತು ಇಡೀ ಪ್ರಪಂಚದಲ್ಲಿ ಗಾಂಧಿ ತತ್ವವನ್ನು ಸಾರಿ ಇವತ್ತು ಆ ದೇಶಗಳು ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೇವೆ, ಆ ಗಾಂಧಿನ ನಾವು ಮುಂದಿನ ಜನಾಂಗಕ್ಕೆ ತೋರಿಸ್ಬೇಕಂತ ಅಂದ್ರೆ ನಾವು ಬೀದಿಗೆ ಇವತ್ತು ದಿವಸ ಗಾಂಧಿನ ತಗೊಂಡು ಹೋಗ್ಬೇಕು. ಅದರಿಂದ ಸನ್ಮಾನ್ಯ ಅಧ್ಯಕ್ಷರು ಮತ್ತೆ ಸಿದ್ದರಾಮಯ್ಯನವರು ಗಾಂಧಿ 100 ಅಂತ ಒಂದು ಕಾರ್ಯಕ್ರಮನ ಒಂದು ಪ್ರಾರಂಭ ಮಾಡಿ, ಅದ್ರ ಪ್ರಯುಕ್ತ ಇವಾಗ ಈ ಮಂತ್ ಅಲ್ಲಿ ಒಂದ್ ದಿವಸ ಯಾವಾಗ ಅದೊಂದು ಟೈಮ್ ನ ಫಿಕ್ಸ್ ಮಾಡಿ ವಿಧರಾಶ್ವತದಿಂದ ಒಂದು ಗಾಂಧಿ ಜ್ಯೋತಿನ ತಗೊಂಡು, ಯಾಕೆಂತಂದ್ರೆ ನಮ್ದು ಫೌಂಡೇಶನ್ ಡೇ ಬಂದ್ಬಿಟ್ಟು ಡಿಸೆಂಬರ್ 28ನೇ ತಾರೀಕಿಗೆ, ಅಷ್ಟು ಒಳಗಡೆ ಆ ಜ್ಯೋತಿ ಇಡೀ ರಾಜ್ಯದಲ್ಲಿ ಅಲ್ಲಿಂದ ವಿಧರಾಶ್ವತದಲ್ಲಿ ಅದಕ್ಕೆ ಆದಂತ ವಿಧರಾಶ್ವತಕ್ಕೆ ಅಲ್ಲಿ ಮಹಾತ್ಮ ಗಾಂಧಿಯವರು ಬಂದಿದ್ದಂತ ಜಾಗ ಅದು, ಅದಕ್ಕೆ ಆದಂತ ಒಂದು ಮಹತ್ವ ಇದೆ. ಆ ಜಾಗದಿಂದ ಪ್ರಾರಂಭ ಮಾಡಿ ಇಡೀ 224 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಆ ಜ್ಯೋತಿ ಹೋಗಿ ಆ ಜ್ಯೋತಿನ ರಿಸೀವ್ ಮಾಡ್ಕೊಳ್ಳೋದು, ಮತ್ತೆ ಅಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಬೇಕು, ಮತ್ತೆ ಅಲ್ಲಿಂದ ನೆಕ್ಸ್ಟ್ ಕಾನ್ಸ್ಟಿಟ್ಯೂನ್ಸಿಗೆ ಹೇಗೆ ಕಳಿಸ್ಬೇಕು ಅನ್ನೋದನ್ನ ಆಲ್ರೆಡಿ ಅಧ್ಯಕ್ಷರು ನಮ್ಗೆ ಹೇಳಿದ್ದಾರೆ, ಯಾವ ರೀತಿ ಚಾಕೌಟ್ ಮಾಡ್ಬೇಕು ಅಂತ. ಅದನ್ನ ಪ್ರಯತ್ನ ನಡೀತಾ ಇದೆ, ಅದು ಹೇಗೆ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆ. ಸೊ ಇವತ್ತಿಂದ ನಾವು ಪ್ರಾರಂಭ ಮಾಡ್ಬೇಕು ಅಂತಿದ್ವಿ, ಆದ್ರೆ ಇವತ್ತು ಮಾಡ್ಲಿಕ್ಕೆ ದಸರಾ ಇದ್ದಿದ್ರಿಂದ ಅದನ್ನ ನಾವು ಇದರ ಸೂತ್ರದಲ್ಲಿ ಮುಂದಿನ ಒಂದು ಡೇಟ್ ನ ಫಿಕ್ಸ್ ಮಾಡಿ ಮುಖ್ಯಮಂತ್ರಿಗಳು ಮತ್ತೆ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಸೇರಿ ಅದನ್ನ ಪ್ರಾರಂಭ ಮಾಡಿ ಆ ಜ್ಯೋತಿ ಇಡೀ ರಾಜ್ಯದಾದ್ಯಂತ ಇದ್ ಮಾಡಿ ಗಾಂಧಿ ಬಗ್ಗೆ ಮಾತಾಡುವಂತವ್ರು, ಗಾಂಧಿ ತತ್ವನ ಸಾರುವಂತವ್ರು ಅಂತವ್ರನ್ನೆಲ್ಲರನ್ನು ಕೂಡ ಕ್ರೋಢೀಕರಿಸಿ ಆ ಗಾಂಧಿ ಅನ್ನೋದನ್ನ ಯುವಜನಾಂಗಕ್ಕೆ ತೋರಿಸೋದು ಮತ್ತೆ ನಮ್ಮ ರಾಜ್ಯಕ್ಕೆ ಪರಿಚಯಿಸುವಂತ ಕೆಲಸನ ನಾವು ಮಾಡ್ಬೇಕು ಕೆಪಿಸಿಸಿಯಿಂದ ಅಂತ ಅಧ್ಯಕ್ಷರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆ ಪ್ರಯೋಗ, ಆ ಪ್ರಯತ್ನ ಮುಂದಿನ ದಿನಗಳಲ್ಲಿ ನಡೀತಿದೆ, ಅದಕ್ಕೆಲ್ಲರೂ ಕೂಡ ನಾವು ಭಾಗವಹಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನ ನಾವು ಮಾಡುವಾಗ ನಾವು ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.